ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ವೀಟ್ಗಳಿಗೆ ಹಾಕುವ ಒಂದು ಕೋವವನ್ನು ಯಾವ ರೀತಿ ತಯಾರಿಸ್ಕೋಬೇಕು ಎಂಬುದನ್ನು ತೋರಿಸ್ತಾ ಇದ್ದೀನಿ. ಮೊದಲು ಬಾಣಲಿಗೆ 2 ಸ್ಪೂನ್ ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಿಲ್ಕ್ ಪೌಡರಿಂದ ಮಾಡ್ತಾ ಇದ್ದೀನಿ. 1 ಬೌಲ್ ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕಡಿಮೆ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಆದರೆ ಸಾಕು. ಕೈಯನ್ನು ಬಿಡದೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಬೇಗ ತಳ ಹಿಡಿಯುತ್ತೆ, ಸೀಯುತ್ತೆ. ಸ್ವಲ್ಪ ಬಿಸಿಯಾದ ನಂತರ ಒಂದು ಅರ್ಧ ಬೌಲ್ ಹಾಲು ತೊಗೊಂಡಿದ್ದೀನಿ, ಗಟ್ಟಿ ಹಾಲು. ಇದನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಈ ಕೋವಾ ದುಂಡುಗೆ ಬರುತ್ತೆ, ತಳ ಎಲ್ಲ ಬಿಡುತ್ತೆ, ಅಲ್ಲಿ ತನಕ ಕೈ ಆಡಿಸ್ತಾನೆ ಇರಬೇಕು. ಹಲ್ವಾಗಳಿಗೆ, ಪಾಯಸಗಳಿಗೆಲ್ಲ ಈ ಕೋವಾವನ್ನು ಹಾಕಿದರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ಸ್ವಲ್ಪ ತಳ ಬಿಡ್ತಾ ಇದೆ, ಎಲ್ಲ ದುಂಡುಗೆ ಬರ್ತಾ ಇದೆ ಹಿಟ್ಟು. ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು, ಪೂರ್ತಿ ಕಡಿಮೆ ಫ್ಲೇಮಲ್ಲೇ ಕೈ ಆಡಿಸ್ತಾನೆ ಇರಬೇಕು. ಇದು ತುಂಬಾ ಬೇಗನೆ ಆಗುತ್ತೆ, ಒಂದು 5 ನಿಮಿಷದೊಳಗನೆ ರೆಡಿ ಆಗುತ್ತೆ ಕೋವಾ. ನೋಡಿ, ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ, ಎಲ್ಲ ದುಂಡುಗೆ ಬಂದಿದೆ. ತಣ್ಣಗಾದ ನಂತರ ಇವಾಗ ಸ್ಟೋರ್ ಮಾಡ್ಕೋಬೋದು. ಈ ಕೋವಾ ಉಪಯೋಗಿಸಿ ಯಾವ ಥರ ಸ್ವೀಟ್ ಮಾಡ್ಬೋದು ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ 1/4 ಕಪ್ ಸಕ್ಕರೆ ಬೇಕಾದರೆ ಹಾಕ್ಕೊಂಡ್ರೂ ಇದು ಸ್ವೀಟ್ ಕೋವಾ ರೆಡಿ ಆಗುತ್ತೆ. ನಾನಿಲ್ಲಿ ಸಪ್ಪೆ ಕೋವಾ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು.